ಶ್ರೀ ಗುರು ಬಸವ ಲಿಂಗಾಯ ನಮಃ. ನನ್ನ ಹೆಸರು ಅಲ್ಲಮ ಪ್ರಭು. ನಮ್ಮ ಬಾಬಾ ಹೆಸರು ಚಂದ್ರಪ್ಪ ಬಾಬಾ. ನಾವಿಬ್ಬರು ಕೂಡಿ ಮುಂಬರುವ ಬಸವ ಜಯಂತಿಯ ನಿಮಿತ್ತವಾಗಿ ಭಾರತೀಯರೆಲ್ಲರಿಗೂ ಶರಣು. ಇವಾಗ ನಾವು ಒಂದು ಬಸವಣ್ಣನವರ ವಚನ ಹೇಳುತ್ತೇವೆ. ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ. ಮನೆ ಒಳಗೆ ರಜ ತುಂಬಿ. ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಖುಷಿ ತುಂಬಿ. ಮನದೊಳಗೆ ವಿಷಯಗಳು ತುಂಬಿ. ಈ ಮನೆ ಒಳಗೆ ಮನೆ ಒಡೆಯ ಇಲ್ಲ ಇಲ್ಲ ಕೂಡಲ संगम देवा. इधर इस वचन का भावार्थ क्या होता है? एक अच्छा मकान बने समझो, अगर उस मकान को रोज रोज साफ सफाई नहीं किया तो वो गंदगी हो जाता, वहाँ पर जीने वालों को बीमारी आ सकता है. इसीलिए एक उदाहरण दे के महात्मा बसवण्णा जी 12वीं शताब्दी के अंदर अनुभव मंडप में लिखा वचन होता है, ये शरीर ही एक सृष्टि का मालिक वास करने का ये शरीर होता है. इसके अंदर भी दूसरों के बारे में बुरा सोचना, बुरा बोलना, एक हिंसा करना, ये बहुत बड़ा पाप होता है. उसके बाद में इस शरीर के अंदर ऐसा गलत करने वालों के शरीर में भगवान वास नहीं करेगा. ये होता है इस वचन का भावार्थ. अगर भगवान को हमेशा के लिए अपने साथ में रखना है तो बसवण्णा जी का और एक वचन हम बोलता है, उसका फॉलो करें तो बस है. रोज रोज हम भगवान के साथ में ही रहते हैं. ಇನ್ನೊಂದು ಜನ ಕಳಬೇಡ ನೀನು ಹೇಳ್ತಾ ಅನ್ಯರಿಗೆ ಅಸಹ್ಯ ಪಡಬೇಡ. ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಮುನಿಯಲು ಬೇಡ. ನಮಗ ಮುನಿಯಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ನಮಗ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸಿಕೊಳ್ಳುವ ಪರಿ. ಈಗ ನೋಡ್ರಿ, ನಿಮ್ಮೆಲ್ಲರಲ್ಲಿ ಈ ವಚನದ ಭಾವಾರ್ಥ ಏನು ಉದ್ಬತ್ತಿ ಬೇಕಾಗಿಲ್ಲ, ಎಷ್ಟಿಷ್ಟು ಪತ್ರಿ ಹೂವು ಬೇಕಾಗಿಲ್ಲ. ಅಂತರಂಗದ ದೇವನನ್ನು ಒಲಿಸಿಕೊಳ್ಳಲು ಈ ಮಹಾತ್ಮ ಬಸವಣ್ಣನವರ ಈ 7 ಸೂತ್ರಗಳೇನಿವೆಲ್ಲ, ನಾವು ಆದಷ್ಟು ಮಟ್ಟಿಗೆ ಇದನ್ನು ಆಚರಣೆಯಲ್ಲಿ ತರುವ ಪ್ರಯತ್ನ ಪಟ್ಟರೆ ನಮ್ಮ ಶರೀರವೇ ದೇವಸ್ಥಾನ ಇದೆ, ಇದೇ ದೇವಸ್ಥಾನ ಆಗಿರುತ್ತದೆ. ಮತ್ತು BP, ಶುಗರ್, ಹಾರ್ಟ್ ಅಟ್ಯಾಕ್ ಹೀಗೆ ಅನೇಕ ರೋಗಗಳಿಂದ ಕೂಡ ನಾವು ತಪ್ಪಿಸಿಕೊಂಡು ಆರೋಗ್ಯವಂತರನ್ನಾಗಿ ಬದುಕಬಹುದು. ನಿಮ್ಮೆಲ್ಲರಿಗೆ ಈ ವಿಡಿಯೋ ಇಷ್ಟಪಟ್ಟರೆ ನಮ್ಮ ಮುದ್ದು ಮಗು ಅಲ್ಲಮ್ಮ ಪ್ರಭುವಿನೊಂದಿಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಭಾರತ ದೇಶದಲ್ಲಿರ್ತಕ್ಕಂಥ ಹೇಳನ್ನು 145 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪಿಸುವ ಕಾರ್ಯ ಮಾಡುವಿರೆಂದು ವಿನಂತಿಸಿಕೊಳ್ಳುತ್ತೇವೆ.
ಮತ್ತೊಮ್ಮೆ ಸರ್ವರಿಗೂ ಮತ್ತೊಮ್ಮೆ ಸರ್ವರಿಗೂ ಶರಣು. ಶರಣಾರ್ಥಿ. ಅಮ್ಮ, ಶಬ್ಬಾಸ್ ಮಗ.